ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 15ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಇಕಬೋದ್. ಆಗ ಅವಳು ಇಸ್ರೇಲಿನಿಂದ ಮಹಿಮೆ ಹೊರಟು ಹೋಯಿತು ಎಂದು ಹೇಳಿ ಆ ಮಗುವಿಗೆ ಇಕಬೋದ್ ಎಂದು ಹೆಸರಿಟ್ಟಳು. 1 ಸಾಮುವೇಲನು 4:21. ದುಷ್ಟ ಯಾಜಕ ಮತ್ತು ಏಲಿಯ ಮಗನಾದ ಪಿನೆಹಾಸನನು ಸತ್ತಾಗ ಅವನ ಹೆಂಡತಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅದೇ ಸಮಯದಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಫಿಲಿಷ್ಟಿಯರು ವಶಪಡಿಸಿಕೊಂಡರು. ತನ್ನ ದುಃಖದಲ್ಲಿ ಅವಳು ಮಗುವಿಗೆ ಇಸ್ರೇಲಿನಿಂದ ಮಹಿಮೆ ಹೊರಟು ಹೋಯಿತು ಎಂಬ ಅರ್ಥದೊಂದಿಗೆ ಇಕಬೋದ್ ಎಂದು ಹೆಸರಿಸಿದಳು. ಇಂದಿಗೂ ಸಹ ಅನೇಕ ವಿಶ್ವಾಸಿಗಳು ಮತ್ತು ಸೇವಕರು ಇಕಬೋದ್ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದಾರೆ. ತಮ್ಮ ಕರೆಯನ್ನು ಮರೆತು ದೇವರ ಮಹಿಮೆ ಹೊರಟು ಹೋಗಿದೆ ಎಂದು ಅವರು ಅರಿತುಕೊಳ್ಳಲು ವಿಫಲರಾಗುತ್ತಾರೆ. ಆದರೂ ಅವರು ಬಾಹ್ಯವಾಗಿ ಸೇವಕರಂತೆ ವರ್ತಿಸುವುದನ್ನು ಮುಂದುವರಿಸುತ್ತಾರೆ. ಸ್ವರ್ಗವು ಅವರನ್ನು ಇಕಬೋದ್ ಎಂದು ಕರೆಯುತ್ತದೆ. ನೀವು ಮಹಿಮೆಯನ್ನು ಕಾಪಾಡಲಿಲ್ಲ. ನಿಮ್ಮ ಮೇಲೆ ಇರಿಸಲಾದ ಅಭಿಷೇಕವನ್ನು ನೀವು ಗೌರವಿಸಲಿಲ್ಲ. ನೀವು ಪಾಪದೊಂದಿಗೆ ಆಟವಾಡಿದ್ದೀರಿ. ನೀವು ಕ್ಷಣಿಕ ಸುಖಗಳನ್ನು ಪ್ರೀತಿಸುತ್ತಿದ್ದೀರಿ ಮತ್ತು ಈಗ ನೀವು ಇಕಬೋದನಂತೆ ನಿಂತಿದ್ದೀರಿ ಎಂದು ಕರ್ತನು ಪ್ರಲಾಪಿಸುತ್ತಾನೆ. ನನ್ನ ತಂದೆಯವರ ಸೇವೆಯ ಆರಂಭಿಕ ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯು ಒಮ್ಮೆ ಅವರನ್ನು ಸಂಪರ್ಕಿಸಿ, ಸಹೋದರ, ನೀವು ನನ್ನೊಂದಿಗೆ ಸೇವೆಯಲ್ಲಿ ಸೇರಿಕೊಂಡರೆ ನಾನು ನಿಮ್ಮನ್ನು ಉತ್ತರ ಭಾರತಾದ್ಯಂತ ಮತ್ತು ವಿದೇಶಗಳಲ್ಲಿಯೂ ಪರಿಚಯಿಸುತ್ತೇನೆ ಎಂದು ಹೇಳಿದನು. ಅವರನ್ನು ಚೆನ್ನಾಗಿ ತಿಳಿದಿಲ್ಲದ ಕಾರಣ ನನ್ನ ತಂದೆ ಅದರ ಬಗ್ಗೆ ಪ್ರಾರ್ಥಿಸಿದರು, ಆದರೆ ಅವರ ಆತ್ಮದಲ್ಲಿ ಶಾಂತಿ ಇರಲಿಲ್ಲ. ನಂತರ ಅವರು ದೇವರ ಇನ್ನೊಬ್ಬ ವಿಶ್ವಾಸಾರ್ಹ ಸೇವಕನನ್ನು ವಿಚಾರಿಸಿದಾಗ ಅವರಿಗೆ ಎಚ್ಚರಿಕೆ ನೀಡಲಾಯಿತು, ಸಹೋದರರೇ, ಅವನೊಂದಿಗೆ ಸೇರಬೇಡಿ. ಅವನು ಇಕಬೋದ್. ಮಹಿಮೆ ಅವನನ್ನು ಬಿಟ್ಟು ಹೋಗಿದೆ, ಏಕೆಂದರೆ ಅವನು ಪಾಪಕ್ಕೆ ಬಿದ್ದಿದ್ದಾನೆ. ಕರೆಯಲ್ಪಟ್ಟ ಅನೇಕರು ಸ್ವಲ್ಪ ಸಮಯದವರೆಗೂ ಹೊಳೆಯುತ್ತಾರೆ, ಆದರೆ ಅವರು ಸಣ್ಣ ಹೊಂದಾಣಿಕೆಗಳನ್ನು ನುಸುಳಲು ಬಿಡುತ್ತಾರೆ. ಆದಾಗ್ಯೂ ದೇವರ ಕೃಪೆಯು ತಕ್ಷಣವೇ ಹೊರಟು ಹೋಗುವುದಿಲ್ಲ, ಆದ್ದರಿಂದ ಅವರು ಅಜಾಗರೂಕರಾಗುತ್ತಾರೆ. ಕೃಪೆಯು ಹೇರಳವಾಗುತ್ತದೆ ಎಂದು ಭಾವಿಸಿ ಪಾಪದಲ್ಲಿ ಮುಂದುವರಿಯುತ್ತಾರೆ. ಅಂತಿಮವಾಗಿ ಮಹಿಮೆಯು ಹೊರಟು ಹೋಗುತ್ತದೆ ಮತ್ತು ದೇವರ ಸಾನ್ನಿಧ್ಯವು ತೆಗೆದುಹಾಕಲ್ಪಡುತ್ತದೆ. ಅಂತಹ ಜನರ ಬಗ್ಗೆ ಸತ್ಯವೇದವು ಹೀಗೆ ಎಚ್ಚರಿಸುತ್ತದೆ: ಒಂದು ಕಾಲದಲ್ಲಿ ಜ್ಞಾನೋದಯಗೊಂಡು ಸ್ವರ್ಗೀಯ ವರವನ್ನು ಸವಿದು ಪವಿತ್ರಾತ್ಮದಲ್ಲಿ ಪಾಲುಗಾರರಾದವರು ದೇವರ ಒಳ್ಳೆಯ ವಾಕ್ಯವನ್ನು ಮುಂಬರುವ ಯುಗದ ಶಕ್ತಿಗಳನ್ನು ಸವಿದು ಅವರು ಬಿದ್ದು ಹೋದರೆ ಅವರನ್ನು ಮತ್ತೆ ಪಶ್ಚಾತ್ತಾಪಕ್ಕೆ ನವೀಕರಿಸುವುದು ಅಸಾಧ್ಯ. ಇಬ್ರಿಯರಿಗೆ 6:4-6. ಇಂದಿಗೂ ಸಹ ಕೆಲವರು ಕಪಟಿಗಳಾಗಿ ಕಟುವಾದ ಮನಸ್ಸಾಕ್ಷಿಯೊಂದಿಗೆ ಬದುಕುತ್ತಾರೆ. ಸಂಸೋನನು ಸಹ ವೇಶ್ಯರನ್ನು ಬೆನ್ನಟ್ಟುತ್ತಾ ಪಾಪದೊಂದಿಗೆ ಆಟವಾಡಿದನು. ದೆಲೀಲಾ ತನ್ನ ಕೂದಲನ್ನು ಕತ್ತರಿಸಿದಾಗ ದೇವರ ಆತ್ಮವು ಅವನಿಂದ ಹೊರಟು ಹೋಯಿತು ಮತ್ತು ಅವನು ಇಕಬೋದನಾದನು. ದೇವರ ಪ್ರಿಯ ಮಗುವೆ, ನಿನ್ನ ಹೃದಯವನ್ನು ಎಲ್ಲ ಶ್ರದ್ಧೆಯಿಂದ ಕಾಪಾಡಿಕೊಳ್ಳು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ ಶಿಕ್ಷಣವನ್ನು ಬಿಗಿಯಾಗಿ ಹಿಡಿದುಕೋ. ಬಿಟ್ಟು ಬಿಡಬೇಡ, ಅದನ್ನು ಉಳಿಸಿಕೊಳ್ಳಿ, ಅದೇ ನಿನ್ನ ಜೀವ. ಜ್ಞಾನೋಕ್ತಿಗಳು 4:13. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.